ನಮ್ಮ ಕಡೆ ಒಂದು ಗಾದಿ ಮಾತಿದೆ, ಎತ್ತ ತಾಯಿಗೆ ಯಗಣ ಆದರೂ ಮುದ್ದು ಅಂತ. ನಾನು ಅಂಜನಪ್ಪನವರ ಸಿನಿಮಾದ ಬಗ್ಗೆ ಹೆಚ್ಚು ಹೊಗಳಿದ್ರೆ ಬಹುಶಃ ಅಷ್ಟೇನು ಅರ್ಥ ಪಡ್ಕೊಳ್ಳೋದಿಲ್ಲ. ಇಲ್ಲಿ ಬಂದಂಥ ಗೆಳೆಯರಿದ್ದಾರಲ್ಲ, ಅವರೆಲ್ಲ ಮಾತಾಡಿದಾಗ ನನಗೆ ಖುಷಿ ಆದರೆ ಬಹುಶಃ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಗೆಳೆಯರು ಮಾತಾಡ್ತಾ ಇದ್ರು ಕನ್ನಡ ಚಿತ್ರೋದ್ಯಮದ ಬಗ್ಗೆ. ಮಾತಾಡುವಾಗ ಅವರ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿರು. ನನಗಿನ್ನೂ ಅರ್ಥ ಆಗಿಲ್ಲ ಕನ್ನಡ ಚಿತ್ರರಂಗ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಏನು ಆಗಿದೆ, ಏನು ಆಗಬೇಕಾಗಿದೆ ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಅನೇಕ ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು ನಮ್ಮ ಕಚೇರಿಗೆ ಬರ್ತಾರೆ. ಗಾಂಧಿನಗರದ ಕಚೇರಿಗೆ ಬಂದು ಅವರ ಕಷ್ಟಗಳನ್ನು, ನಷ್ಟಗಳನ್ನು, ದುಃಖ ದುಮಾನಿಗಳನ್ನ ಹೇಳ್ಕೊತಾರೆ. ಆದರೆ ಏನಾಗಿದೆ ಇವತ್ತು ಅಂದರೆ, ನಾನು ಜಾಸ್ತಿ ಈ ಚಿತ್ರರಂಗದವ್ರ ಜೊತೆಯಲ್ಲಿ ನನಗೆ ನಂಟಿಲ್ಲ. ಯಾಕಿಲ್ಲ ಅಂದರೆ ಅವರು ಕನ್ನಡದ ಪರವಾಗಿಲ್ಲ, ಅದಕ್ಕೆ ಅವ್ರ ಜೊತೆಯಲ್ಲಿ ನಂಟಿಲ್ಲ. ನನಗೆ ಹೇಳ್ಕೋಬೋದು ಅಷ್ಟೇ. ತೆರೆಯ ಮೇಲೆ ಕನ್ನಡದ ಬಗ್ಗೆ ಉದ್ದುದ್ದ ಭಾಷಣ, ಡೈಲಾಗ್ ಹೊಡಿಬೋದಷ್ಟೇ. ಇಲ್ಲ ಹಾಡುಗಳನ್ನ ಕನ್ನಡದ ಬಗ್ಗೆ ಹಾಡ್ಬೋದಷ್ಟೇ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ ಬಂದಾಗ ಅವರು ಎಲ್ಲಿ ನಿಲ್ಲಬೇಕು, ಯಾರನ್ನ ಬೆಂಬಲಿಸಬೇಕು ಅನ್ನೋ ಗೊಂದಲದಲ್ಲಿ ಇವತ್ತಿಗೂ ಇದ್ದಾರೆ. ಆದರೂ ಸಹ ಇವತ್ತು ಹೇಳ್ತಾ ಇದ್ದಾರಲ್ಲ, ಚಿತ್ರಮಂದಿರ ಸಿಗ್ತಾ ಇಲ್ಲ ಕನ್ನಡಕ್ಕೆ ಅನ್ನೋ ಮಾತಿದೆಯಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವತ್ತಿನ ಸಂದರ್ಭಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟ ಮಾಡಿದ್ವು ರಾಜ್ಕುಮಾರ್ ಅವರ ಸಾರಥ್ಯದಲ್ಲಿ. ಯಾವುದೇ ಭಾಷೆಯ ಸಿನಿಮಾ ಕರ್ನಾಟಕಕ್ಕೆ ಬರಬೇಕಾದ್ರೆ ಆ ರಾಜ್ಯದಲ್ಲಿ ಬಿಡುಗಡೆ ಆಗಿ 7 ವಾರದ ನಂತರ ಕರ್ನಾಟಕಕ್ಕೆ ಬರಬೇಕು. ಆದಾಗ ಮಾತ್ರ ಕನ್ನಡದ ಚಿತ್ರಗಳು, ಕನ್ನಡದ ನಿರ್ಮಾಪಕರು ಉದ್ಧಾರ ಆಗ್ತಾರೆ ಅನ್ನೋದು ಭಾರಿ ದೊಡ್ಡ ಆಲೋಚನೆ ಇತ್ತು. ಭಾರಿ ದೊಡ್ಡ ಹೋರಾಟ ನಡೀತು. ಆದರೆ ಆ ಹೋರಾಟದಲ್ಲಿ ಒಂದು ದಿನ KG ರೋಡಲ್ಲಿ, ಕೆಂಪೇಗೌಡ ರಸ್ತೆಯಲ್ಲಿ ಬಂದು ಸಿನಿಮಾದವರೆಲ್ಲ ಮನೆ ಸೇರ್ಕೊಂಡ್ಬಿಟ್ರು. ಆದರೆ ನಾವು ಮನೆ ಸೇರ್ಕೊಂಡಿರಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಥಿಯೇಟ್ರ್ ಸಿಗಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಚಿತ್ರಮಂದಿರಗಳ ಮೇಲೆ ದಾಳಿ ಮಾಡಿದ್ರು. ಚಿತ್ರಮಂದಿರಗಳ ಒಳಗೆ ನುಗ್ಗಿರು, ಪರಭಾಷೆ ಚಿತ್ರಗಳನ್ನ ಬ್ಯಾನರ್ ಹರಿದ್ರು, ಗಲಾಟೆ ಮಾಡಿದ್ರು. ಕೊನೆ ಕೇಸ್ ಹಾಕಿಸ್ಕೊಂಡು ಜೈಲಿಗೂ ಸೇರಿದ್ರು. ಆ ಸಂದರ್ಭಕ್ಕೂ ಸಹ ಒಬ್ಬ ಚಿತ್ರರಂಗದ ಒಬ್ಬ ವ್ಯಕ್ತಿಯೂ ಸಹ ಕನ್ನಡದ ಹೋರಾಟಗಾರರು ಏನು ಜೈಲಲ್ಲಿದ್ರಲ್ಲ ಅವ್ರಿಗೆ ಬೇಲ್ ಕೊಡಲಿಕ್ಕೂ ಬರಲಿಲ್ಲ. ಇಂಥದ್ದು ಮಾತಾಡ್ಲಿಕ್ಕೆ ನಿಂತರೆ ತುಂಬ ಇದೆ. ಆದರೂ ಸಹ ಕನ್ನಡ ಚಿತ್ರರಂಗ ಉಳಿಬೇಕು ಕನ್ನಡ ಚಿತ್ರರಂಗ. ನಾನು ಅಂದ್ಕೊಂಡಿರೋದು, ಕನ್ನಡದ ಎಲ್ಲ ಪ್ರಕಾರಗಳಲ್ಲಿ ಕೆಲಸ ಮಾಡಿದಾಗ ಮಾತ್ರ ಕನ್ನಡದ ಹೋರಾಟ 100ಕ್ಕೆ 100ರಷ್ಟು ಅದು ಸರಿ ಅಂತ ಹೇಳಿ ಅಂದ್ಕೊಂಡಿರುವಂಥ ನಾನು. ಇವತ್ತು ನಾನು ಆಂಜನಪ್ಪನಿಗೆ ಸುಮಾರು ಸಲ ಹೇಳಿದ್ದೀನಿ, ನಿನಗೆ ಬೇರೆ ಏನಾರ ಉದ್ಯಮಕ್ಕೆ ಕೈ ಹಾಕೋದಾಯ್ತಲ್ಲ, ಇದಕ್ಕೆ ಯಾಕೋ ಸಿನಿಮಾ ಲೈನ್ಗೆ ಯಾಕೆ ಬಂದೆ, ಸಿನಿಮಾ ಯಾಕೆ ಮಾಡಿದೆ ಅಂತ ಹೇಳ್ತಿದ್ದೆ ಆಂಜನಪ್ಪರಿಗೆ. ಈ ಒಂಥರ ಈ ನಮ್ಮಲ್ಲಿ ಹೇಳ್ತಾರಲ್ಲ, ಈ ಕಜ್ಜಿ ಹೋದರೂ ಕೆರ್ತ ಹೋಗಲಿಲ್ಲ ಅಂತ ಹೇಳಿ, ಹಂಗೆ ಈ ಸಿನಿಮಾದ ಹುಚ್ಚು ಒಂದ್ಸಲ ಹಿಡಿದುಬಿಟ್ರೆ ಭಾರಿ ಕಷ್ಟ. ನಾನು ರಾಜೇಂದ್ರ ಸಿಂಗ್ ಬಾಬು ಅವರು ಆಗಾಗ ಮಾತಾಡ್ತೀವಿ, ನಿಮ್ಮ ತಂದೆ ನಾವು ಚರ್ಚೆ ಮಾಡ್ತೀವಿ. ಅವ್ರು ಹೇಳ್ತಾಯಿದ್ರು, ಮೊನ್ನೆನೂ ಸಹ ನನ್ನ ಕಚೇರಿಗೆ ಬಂದಾಗ ಹೇಳ್ತಾಯಿದ್ರು, ಇಲ್ಲ ಏನಾದರೂ ರಿಪೇರಿ ಮಾಡೋಕ್ಕಾದರೆ ಅದು ನಿನ್ನ ಕೈಲೇ ರಿಪೇರಿ ಮಾಡೋಕ್ಕೆ ಸಾಧ್ಯ ಅಂತ. ಅದಕ್ಕಾಗಿ ಮೊನ್ನೆ ನೋಡಿ, ನಮ್ಮ ಯಾರು ಸಾಯಿ ಪ್ರಕಾಶ್ ಇಡೀ ಕನ್ನಡ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ 105 ಸಿನಿಮಾಗೆ ನಿರ್ದೇಶನ ಮಾಡಿದಂಥ ಒಬ್ಬ ಈ ದೇಶ ಕಂಡಂಥ ನಿರ್ದೇಶಕ.
ಅವರ ಪರಿಸ್ಥಿತಿಯನ್ನು ನನಗೆ ಹೇಳಿಕೊಂಡ್ರು. ಅಷ್ಟೊಂದು ಸಿನಿಮಾ ಮಾಡಿದವರು ಇವತ್ತು ಯಾವ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ಭಾರಿ ಇನ್ನೊಂದು ಮಾತಾಡ್ತಾಯಿದ್ರು. ಹೀಗೆ ಅನೇಕ ನಿರ್ಮಾಪಕರ ಪರಿಸ್ಥಿತಿ ಆಗಿದೆ. ಮತ್ತು ಯಾಕೆ ಹೊಸಬ್ರು ಈಗ ಚಿತ್ರಮಂದಿರಗಳಲ್ಲಿ ಸಿನಿಮಾಗಳು ಬರ್ತಾ ಇಲ್ಲ, ಸಿನಿಮಾ ಮಾಡೋರೇ ಇಲ್ಲ, ಈಗ ಮಾಡೋರಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗ ಎಲ್ಲವೂ ಕೆಲವೇ ಒಂದು 4-5 ಜನ ನಟರು, ಒಂದು 4-5 ಜನ ನಿರ್ಮಾಪಕರು, ಅವರು ಅಲ್ಲಿ ಅವರ ಸುತ್ತ ಒಂದಷ್ಟು ಚಿತ್ರರಂಗದಲ್ಲಿ ತುಂಬ ಜನ ಈ ಬ್ಲೋಕರ್ಗಳು ಸೇರ್ಕೊಂಬಿಟ್ಟಿದ್ದಾರೆ. ಅವರು ಎಲ್ಲೆಲ್ಲಿ ಏನೇನು ಮಾಡಬೇಕೋ ಮಾಡಿಕೊಂಡು ಅವರಷ್ಟೇ ಚಿತ್ರರಂಗ ಅಂತೇಳಿ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ಚಿತ್ರ ಗೆಲ್ಲಿಸ್ಬೇಕು, ನಮಗೆ ಗೊತ್ತಿದೆ ಗೆಲ್ಲಿಸ್ತೀವಿ ನಾವು. ಯಾಕೆಂದರೆ ಆಂಜನಪ್ಪ ಒಂದು 25-30 ವರ್ಷ ಕನ್ನಡ ಕರ್ನಾಟಕ ಅಂಥೇಳಿ ಬೀದಿಗೆ ನಿಂತಂಥ ಒಬ್ಬ ಹೋರಾಟಗಾರ. ಹಾಗಾಗಿ ಅಲ್ಲಿ ಆಂಜನಪ್ಪ ಸೋತ್ರೆ, ಸಿನಿಮಾ ಸೋತ್ರೆ ಕನ್ನಡಿಗರು ಸೋತಂಗೆ. ಯಾಕೆಂದರೆ ಅದು ಬೇರೆ ಥರ ಯಾವುದೋ ತೇವಲಿಗೋ ಮತ್ತೊಂದು ಶೋಗಿಗ ಸಿನಿಮಾ ಮಾಡೋಕ್ಕೆ ಬಂದವನಲ್ಲ. ಕನ್ನಡ ಅಂಥೇಳಿ ಬೀದಿ ನಿಂತು 30 ವರ್ಷ ಪೊಲೀಸ್ನವ್ರ ಕೈ ಲಾಠಿ ಹೇಟ್ ತಿಂದು, ಬೂಟ್ ಹೇಟ್ ತಿಂದು, 16 ದಿವಸ ಜೈಲುವಾಸ ಅನುಭವಿಸಿ ಒಂದು ಸಿನಿಮಾ ಮಾಡಿ ಏನಾದರೂ ಒಂದು ಬದುಕು ಕಟ್ಕೋಬೇಕು ಅನ್ನೋ ದೊಡ್ಡ ಕನಸನ್ನು ಕಂಡಂಥ ಆ ಗೆಳೆಯ, ಮತ್ತು ಅವನ ಜೊತೆಯಲ್ಲಿ ನಮ್ಮ ಲೋಕೇಶ್ ಗೌಡ. ಹಾಗಂತ ಹೇಳಿ ಕನ್ನಡಿಗರು ಈ ಉದ್ಯಮದಲ್ಲಿ ಬರಬಾರ್ದು ಅಂತ ಅಲ್ಲ, ಬರಬೇಕಾದರೆ ಸರಿಯಾದ ರೀತಿಯಲ್ಲಿ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡು ಸಿನಿಮಾ ರಂಗದಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಕನ್ನಡದವ್ರು ನಿಲ್ಲದೆ ಹೋದರೆ ಇನ್ಯಾರು ನಿಲ್ಲಬೇಕಿಲ್ಲಿ? ಯಾರಿಗೋಸ್ಕರ ಕನ್ನಡ ಚಿತ್ರರಂಗ? ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಕರ್ನಾಟಕ ಯಾರಿಗೋಸ್ಕರ? ಕನ್ನಡಿಗರಿಗೋಸ್ಕರ. ಆಗಿರುವಾಗ